ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಶ್ರೀ ಅವರ ಅತ್ತೆ ಮಗನ ಮನೆಯ ಗೃಹ ಪ್ರವೇಶಕ್ಕೆ ನಾವು ಇವತ್ತು ಬಂದಿದ್ದೀವಿ. ಸೊ ಹಿಂದಿನ ದಿನವೇ ಬಂದಿದ್ದರಿಂದ ಅವರು ನಾಳೆ ಗೃಹ ಪ್ರವೇಶಕ್ಕೆ ಏನೆಲ್ಲ ರೆಡಿ ಮಾಡ್ಕೋಬೇಕೋ ರೆಡಿ ಮಾಡ್ಕೊಳ್ತಾ ಇದ್ರು. ಸೊ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಬನ್ನಿ. ಮತ್ತು ಇದು ಪೂಜೆಗೆಲ್ಲ ಇವು ಅವು ನೀರು ಬರಕ್ಕೆ ಇನ್ನು ಎಂತ ಹೇಳ ಎಲ್ಲ ಮುಂದಿಗೂ ಹಾಕಿ ಇದಕ್ಕೆ ಮಸ್ಲಿಗೆ ಮತ್ತೆ ಬಾವಿಗೆ ಹಸು ಬಟ್ಟೆಗೆ ಎಷ್ಟು ಐದು ಮಾಡಿರ್ತೀನಿ. ಫುಲ್ ಹಸಿರು ತೋರಣನ ಮಾಡಿದರು, ಚಪ್ರ ಎಲ್ಲ ಹಾಕಿದ್ರು. ಸೊ ಎಲ್ಲ ರೆಡಿ ಆಗಿತ್ತು. ಸೊ ತುಳಸಿ ಪ್ರತಿಷ್ಠಾಪನೆಗೆ ಸಹ ಏನೇನೆಲ್ಲ ಬೇಕು ಎಲ್ಲನ ತಂದಿಟ್ಕೊಂಡಿದ್ರು. ಏನೇನೆಲ್ಲ ತಂದಿಟ್ಕೊಂಡಿದ್ದಾರೆ ನೋಡೋಣ ಬನ್ನಿ. ನವರತ್ನಗಳು, ನವಧಾನ್ಯಗಳು, ಮುತ್ತದ ಮಣ್ಣು, ಆಮೇಲೆ ನವರತ್ನ, ನವಧಾನ್ಯ, ಒಳ್ಳೆ ಗೊಬ್ಬರ, ಹಾಲು. ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತಲೇ ಬೆಂಗಳೂರಿಂದ ಮೈದ್ನ ಹೆಂಡತಿ ಮತ್ತು ಅದಕ್ಕೆ ಒಬ್ಬರೇ ಬಂದಿದ್ದರು. ಅಣ್ಣಂಗೆ ಮತ್ತು ಅದಕ್ಕೆ ಮಗಂಗೆ ಎಕ್ಸಾಮ್ ನಡೀತಾ ಇದ್ದಿದ್ದರಿಂದ ಅದಕ್ಕೆ ಒಬ್ಬರೇ ಬಂದಿದ್ದರು. ಸೊ ನಾವೆಲ್ಲರೂ ಸಂಜೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಹೋಗಿದ್ವಿ. ನಾಳೆ ಗೃಹ ಪ್ರವೇಶ ಇದ್ದಿದ್ದು, ನಾವು ಹಿಂದಿನ ದಿನ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಹೋಗಿದ್ವಿ. ಮಾಮೂಲಿ ಡ್ರೆಸ್ ಹಾಕ್ಕೊಂಡು ಹೋಗಿದ್ವಿ. ನಾಳೆ ಎಲ್ಲ ಗ್ರ್ಯಾಂಡ್ ಫಂಕ್ಷನ್ ಇರೋದು, ಇವತ್ತು ಸಿಂಪಲ್ ಆಗಿರುತ್ತೆ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಒಂದು ಶಾಸ್ತ್ರಕ್ಕೂ ನಮ್ಮನ್ನೇ ಕರಿತಾಯಿದ್ರು. ಸೊ ಶಾಸ್ತ್ರ ಮಾಡುವಾಗ ನಮ್ಮ ಸಂಸ್ಕೃತಿಯ ಪ್ರಕಾರ ಸೀರೆ ಉಟ್ಕೊಂಡ್ರೇ ಚೆನ್ನಾಗಿರ್ತಿತ್ತು. ಸೊ ನಾವು ಸೀರೆನ ತೊಗೊಂಡು ಹೋಗಿದ್ವಿ, ಆದರೆ ಸೀರೆ ಹಾಕ್ಕೊಂಡು ಹೋಗಿರಲಿಲ್ಲ. ಅಲ್ಲಿ ಸೀರೆ ಹಾಕ್ಕೊಳ್ಳೋಕ್ಕೂ ಟೈಮ್ ಆಗಲಿಲ್ಲ ನಮಗೆ. ಸೊ ಅವರು ಏನೇನೆಲ್ಲ ಗೃಹ ಪ್ರವೇಶಕ್ಕೆ ನಾಳೆ ದಿನಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ರು, ಅಂದರೆ ಗೃಹ ಪ್ರವೇಶ ಅಂತಂದರೆ ನೈಟಿಂದನೇ ಪೂಜೆಗಳೆಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಹೋಮಗಳೆಲ್ಲ. ಸೊ ಅದಕ್ಕೆ ಏನೇನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಅದನ್ನೆಲ್ಲ ಹಿಂದೆ ಬಾಗಿಲಿಂದ ತೊಗೊಂಡು ಬಂದು ಮುಂದೆ ಇಟ್ಕೊಂಡ್ವಿ. ಸೊ ಗೃಹ ಪ್ರವೇಶ ಆಗೋ ತನಕ ಮನೆ ಒಳಗಡೆ ಏನೇನು ಇಟ್ಕೊಳ್ಳಲ್ಲ, ಹಾಗಾಗಿ ಎಲ್ಲ ಹಿಂದೆ ಬಾಗಿಲಿಂದ ತೊಗೊಂಡು ಬಂದು ಮುಂದೆ ಇಟ್ಕೊಂಡ್ವಿ. ಮುಖ್ಯ ದ್ವಾರದಲ್ಲಿ ಯಾವುದನ್ನು ದಾಟಿಸಲ್ಲ ಗೃಹ ಪ್ರವೇಶ ಆಗೋ ತನಕ. ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ನಾವು ಹೊಸದು ಬೆಳ್ಳಿ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ರು. ಅರ್ಶಿನ ಕುಂಕುಮ ಹಾಕಿದ್ವಿ, ಆಮೇಲೆ ಬೆಳ್ಳಿ ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ಎಲ್ಲ ಪೂಜೆಗೆ ಏನೇನೆಲ್ಲ ರೆಡಿ ಮಾಡ್ಕೋಬೇಕೋ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ಪೂಜೆಗೆ ಬಂದಿದ್ರಲ್ಲ ಬ್ರಾಹ್ಮಣರು, ಅವ್ರು ನಮಗೆ ಒಳಗಡೆ ಹೋಗ್ಬಿಟ್ಟು ಹಾಲು ಉಗ್ಸೋದಕ್ಕೆ ಒಲೆನ ಡೆಕೋರೇಷನ್ ಮಾಡಿ. ಏನಕ್ಕೋಸ್ಕರ ರಂಗೋಲಿ ಹಾಕ್ತಿದ್ದೀರಾ ಮೇಡಮ್? ಇದು ಒಲೆ ಪೂಜೆ ಮಾಡ್ಲಿಕ್ಕೋಸ್ಕರ ಭಟ್ರು ಹೇಳಿದ್ರು ಈ ರೀತಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ ಅಂತ. ಸೊ ಹಾಗಾಗಿ ಹಾಕ್ತಾ ಇದ್ದೀನಿ. ಇಂಥ ಒಂದು ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಖುಷಿ ಆಗಿದೆಯಾ ನಿಮಗೆ? ಆಕ್ಚುಲಿ ನನ್ನ ಸ್ಯಾರಿ ಉಟ್ಕೊಳ್ಬೇಕಿತ್ತು. ಇಟ್ಗೆನೆ ಚಂದ ಒಲೆ, ಇಟ್ಕೆ ಒಲೆನಲ್ಲಿ ಚೆನ್ನಾಗಿ ಉರಿಯುತ್ತೆ. ಆಮೇಲೆ ಪದ್ಧತಿ ಅದೇ, ಇಟ್ಗೆ ಒಲೆನೇ ಪದ್ಧತಿ. ಆಕ್ಚುಲಿ ಇದೆಲ್ಲ ನಾನು ಫಸ್ಟ್ ಟೈಮ್ ಗ್ಯಾಸ್ ಸ್ಟವ್ ಅಂದ್ರೆ ಯಾವಾಗಲೂ ಯೂಸ್ ಮಾಡ್ತೀವಿ. ಇಂಥ ಅವಕಾಶ ಯಾರು ನಮ್ಗೆ ಕೊಟ್ಟಿರ್ಲಿಲ್ಲ ಅಂತ ಮನೆ ಸೇರು ಅಲ್ಲಿ ಮುಂದ್ಗಡೆ ಇಟ್ಟಿದೀವಲ್ಲ. ಸೈಡ್ ಬಾ ಮಗ. ಜಾಸ್ತಿ ಹೋದ್ರೆ ಸುತ್ತ ಬಂದಿರ್ತೀನಿ. ಅದು ಅಲ್ಲಿ ಇದ್ರಲ್ಲಿ ತಕೊಂಡ್ಬಂದೆ.
ತುಂಬಾ ಚೆನ್ನಾಗಿ ರಂಗೋಲಿ ಹಾಕಿದ್ದೀರಾ, ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಈಗ ಬಟ್ ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ನಾನು ಎಲ್ಲೂ ರೀತಿ ಮಾಡಿಲ್ಲ. ಸೊ ಪರವಾಗಿಲ್ಲ, ಫಸ್ಟ್ ಆದ್ರೂ ಬೆಸ್ಟ್ ಆಗಿ ಮಾಡಿದ್ದೀರಾ. ಹೇಗಾಗುತ್ತೆ ಆಮೇಲೆ ಎಲ್ಲರೂ ಗಂಗೆ ಪೂಜೆಗೆ ಹೋಗೋಣ ಬನ್ನಿ ಅಂತ ಹೇಳಿದ್ರು. ಸೊ ನಮಗೆ ಮುಂಚೆನೇ ಗಂಗೆ ಪೂಜೆಗೆ ಹೋಗಬೇಕು ಅಂತ ಹೇಳಿದ್ರಿಂದ ನಾವು ಸ್ಯಾರಿ ತೊಗೊಂಡು ಹೋಗಿದ್ವಲ್ಲ, ಸ್ಯಾರಿನ 3 ಜನನೂ ಸ್ಯಾರಿ ಹಾಕ್ಕೊಂಡ್ವಿ. ಅದಕ್ಕೆ ಸ್ನೇಹ ಮತ್ತು ನಾನು 3 ಜನ ಸ್ಯಾರಿ ಹಾಕ್ಕೊಂಡ್ವಿ. ಆಮೇಲೆ ಎಲ್ಲದನ್ನು ತೊಗೊಂಡು ಗಂಗೆ ಪೂಜೆಗೆ ಅಂತ ಹೇಳಿ ಬಾವಿಗೆ ಹೋದ್ವಿ. ಅಲ್ಲಿ ಕತ್ಲೆ ಇತ್ತು, ಲೈಟ್ಸ್ ಎಲ್ಲ ಏನೂ ಇರಲಿಲ್ಲ, ಹಾಗಾಗಿ ಅಷ್ಟು ನೀಟಾಗಿ ವೀಡಿಯೋಸ್ ಬರಲಿಲ್ಲ. ನೋಡಿ, ಫುಲ್ ಕತ್ಲೆ ಆಗಿದೆ. ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು, ಪ್ರತಿಯೊಂದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಈ ಕೆಲವೊಂದು ಕಡೆ ಶಾಸ್ತ್ರ ಮಣ್ಣಿನ ಉಂಡೆ ಆಗಬೇಕಂತೆ. ಸೊ 5 ಮಣ್ಣಿನ ಉಂಡೆನ ಕೂಡ ಮಾಡಿ ಇಟ್ಟು ಪೂಜೆ ಮಾಡಿದ್ರು. ಕೊಡಪಾನಕ್ಕೆಲ್ಲ ಗಂಗೆನ ತುಂಬಿಟ್ಟು ಅದಕ್ಕೆ ಹೂವು ಹಾಕಿಬಿಟ್ಟು ಎಲ್ಲನ ಪೂಜೆ ನೀಟಾಗಿ ಮಾಡಿದ್ರು. ಆಮೇಲೆ ಅಲ್ಲಿರುವಂಥ ಪ್ರತಿಯೊಬ್ಬರಿಗೂ ಅರ್ಶಿನ ಕುಂಕುಮ ಕೊಟ್ಟು ಮಡ್ಲನ್ನ ತುಂಬಿದ್ರು. ಅರ್ಶಿನ ಕುಂಕುಮ, ಬ್ಲೌಸ್ ಪೀಸು, ಬಳೆ, ಹೂವು ಇದನ್ನೆಲ್ಲ ಕೊಟ್ಬಿಟ್ಟು ಕಂಕಣ ಕಟ್ಟಿದ್ರು. 9 ಜನವರಿಗೆ ಕೈಗೆ ಕಂಕಣವನ್ನು ಕಟ್ಟಿದ್ರು. ಸೊ ನಮಗೂ ಕೂಡ ಕಟ್ಟಿದ್ರು. ನಾವು ಇಮ್ಯಾಜಿನೇಷನಲ್ಲಿ ಇರಲಿಲ್ಲ, ಯಾಕಂದರೆ ನಾವು ಕೊನೆಗೆ ಹೋಗಿದ್ದಲ್ಲ. ಸೊ ಹಂಗಾಗಿ ನಮ್ಗೆ ಈ ಥರ ಎಲ್ಲ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದು ಇರಲಿಲ್ಲ. ಬಟ್ ಕಂಕಣ ಕಟ್ಟಿದಾಗ ನಮಗೊಂಥರ ತುಂಬ ಖುಷಿ ಆಯಿತು. ಇವನ್ ನಮ್ಮ ಮನೆಯೇ ಗೃಹ ಪ್ರವೇಶ ಮಾಡ್ತಾ ಇದ್ದೀವೇನೋ ಅನ್ನುವಂಥ ಫೀಲ್ ನಮಗೆ ಬಂತು. ಎಲ್ಲದಕ್ಕೂ ನಮಗೆ ಇಂಪಾರ್ಟೆನ್ಸ್ನ ಕೊಡ್ತಾಯಿದ್ರು. ಸೊ ನಮ್ಮ ಕ್ಲೋಸ್ ರಿಲೇಟಿವೇ ಆದ್ರೂ ಒಂಥರ ಎಲ್ಲದಕ್ಕೂ ನಾವೇ ಮುಂದೆ ಇದ್ವೇನೋ ಅನ್ನುವಂಥ ಫೀಲ್ ನಮಗೆ ಆಗ್ತಾಯಿತ್ತು. ಸೊ ಗಂಗೆಯನ್ನು ತುಂಬಿಕೊಂಡು ನಾವು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಹೋಮ ಎಲ್ಲ ಮಾಡ್ತಾಯಿದ್ರು. ಸೊ ಒಳಗಡೆ ಹೋಮ ಮಾಡೋರು ಮಾಡ್ತಾಯಿದ್ರು. ನಾವು ಗಂಗೆ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ಒಳಗಡೆ ದಾಟಿಸೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ರು. ಇಲ್ಲಿ ನಾವು ಅಷ್ಟು ನೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಫುಲ್ ಕತ್ಲೆ ಇತ್ತು. ಊಟದ ವ್ಯವಸ್ಥೆಗೋಸ್ಕರ ಟಾರ್ಪಲೆಲ್ಲ ಅಡ್ಡ ಹಾಕಿದ್ರಲ್ಲ, ಅದಕ್ಕೋಸ್ಕರ ಲೈಟ್ಸು ಇಲ್ಲಿ ಕಾಣಿಸ್ತಾ ಇರಲಿಲ್ಲ. ಸೊ ಆಮೇಲೆ ಗಂಗೆನ ತೊಗೊಂಡು ಮುಂದೆ ಕಳಿಸಿದ ಬಟ್ಲು ಅದ್ರ ಹಿಂದೆ ತುಂಬಿದ್ದು ಕೊಡಪಾನ ಗಂಗೆ. ಆಮೇಲೆ ಹಿಂದೆ ಇನ್ನೂ ಉಳಿದಿರೋಂಥ ಪೂಜೆ ಸಾಮಾನುಗಳನ್ನೆಲ್ಲ ತೊಗೊಂಡು ಹೋದ್ವಿ. ಸೊ ಅಡುಗೆಯವ್ರು ಕೂಡ ಈಗಷ್ಟೇ ಬಂದಿದ್ದರು. ಅವರು ಅಡುಗೆನ ರೆಡಿ ಮಾಡ್ಕೊಳ್ತಾಯಿದ್ರು. ಒಂದು 9 ಗಂಟೆ ಅಷ್ಟೊತ್ತಿಗೆ ನಮ್ಮದು ಗಂಗೆ ಪೂಜೆ ಆಗಿ ಬಂದ್ವಿ. ಬರೋಷ್ಟೊತ್ತಿಗೆ ಹೋಮನೂ ಮುಗಿತಾ ಬಂದಿತ್ತು. ಆಮೇಲೆ ಸ್ವಲ್ಪ ಜನ ಕೂಡ ಸೇರಿದರು. ಆಮೇಲೆ ನೋಡಿ, ಇಲ್ಲಿ ಹೋಮ ನಡೀತಾ ಇದೆ. ಸೊ ಹೋಮನೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದಾದಮೇಲೆ ಒಳಗಡೆ ದಾಟೋದಕ್ಕೆ ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಆ ಶಾಸ್ತ್ರಗಳನ್ನೆಲ್ಲ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೊದಲು ಹೊಸಲನ್ನ ತೊಳಸ್ಬಿಟ್ಟು ಅದಕ್ಕೆ ರಂಗೋಲಿಯನ್ನು ಹಾಕಿ ಅರ್ಶಿನ ಕುಂಕುಮ ನೆಡೆಸಿ, ಮಾಮೂಲಿ ದಿನ ಬೆಳಗ್ಗೆ ನಾವು ಏನು ಮಾಡ್ತೀವಿ ಹೊಸಲಿಗೆ ಅದೇ ಥರ ಪೂಜೆ ಮಾಡಿಸಿದ್ರು. ಅದಾದಮೇಲೆ ನಮ್ಮ ಅಣ್ಣ ಅತ್ತಿಗೆ ಕೈಯಿಂದ ದ್ವಾರ ಬಾಗಿಲಿಗೆ ಪೂಜೆಯನ್ನು ಮಾಡಿಸಿದ್ರು. ಒಂದು ಸತಿ ಇದು ಮಂಗಳಾರತಿಯನ್ನು ಮಾಡಿಸಿದ್ರು, ಇನ್ನೊಂದು ಸತಿ ಊದಿನ ಕಡ್ಡಿಯನ್ನು ಬೆಳಗಕ್ಕೆ ಹೇಳಿದರು. ಹಾಗೆ ಬಾಗಿಲಿಗೆ ಅಡ್ಡದಾಗಿ ಬಿಳಿಯಾಗಿರುವಂಥ ಬಟ್ಟೆನ ಅಡ್ಡ ಬಿಟ್ಟಿದ್ರು. ಆಮೇಲೆ ಒಂದು ಕರು ಇರುವಂಥ ಹಸುಗೆ ಪೂಜೆ ಮಾಡಿಸಿ ಅದನ್ನು ಒಳಗಡೆ ದಾಟಿಸೋದಕ್ಕೆ ರೆಡಿ ಮಾಡಿದ್ರು. ನೋಡಿದ್ರಲ್ಲ, ಮುಂದೆ ಬಾಗಿಲಲ್ಲಿ ಹಸುವಿನ ಮತ್ತು ಕರುನ ದಾಡಿಸ್ಬಿಟ್ಟು ಹಿಂದೆ ಬಾಗಿಲುಗಡೆ ಅದನ್ನು ಹೊರಗಡೆ ದಾಡಿಸ್ಬೇಕು. ನಾವು ಅಷ್ಟು ತನಕನೂ ಕರ್ಕೊಂಡು ಹೋಗಬೇಕು. ಸೊ ಟೈಲ್ಸ್ನೆಲ್ಲ ಆಗಿದ್ದರಿಂದ ಹಸು ಕಾಲು ಜಾರೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಗೋಣಿ ಚೀಲವನ್ನು ಹಾಕ್ಕೊಂಡು ಮುಂದ್ಗಡೆ ಬಾಗಿಲಿಂದ ಹಿಂದ್ಗಡೆದ ಬಾಗಿಲು ತನಕ ದಾಟೋ ತನಕನೂ ಗೋಣಿ ಚೀಲನ ಹಾಕ್ಕೊಂಡು ಅದ್ರ ಮೇಲೆ ನಡ್ಸ್ಕೊಂಡು ಹೋದರು. ಸೊ ಅವರೇ ಸಾಕಿರೋದ್ರಿಂದ ಅದು ಆರಾಮಾಗಿ ಬಂತು. ಅದಾದಮೇಲೆ ಸೇರನ್ನ ಇಟ್ಬಿಟ್ಟು ಮದುವೆ ಮನೇಲಿ ಹೇಗೆ ಸೇರನ್ನ ಒದಿಸ್ತಾರೋ ಅದೇ ಥರ ಸೇರನ್ನ ಒದಿಸ್ಬಿಟ್ಟು ಒಳಗಡೆ ದಾಟಿಸಿದ್ರು. ಫಸ್ಟ್ ಸೇರು ಒದ್ಬಿಟ್ಟು ಒಳಗಡೆ ಹೋದರು. ಆಮೇಲೆ ದೇವ್ರ ಫೋಟೋ, ಆಮೇಲೆ ತುಂಬಿದ ಕೊಡಪಾನದ ನೀರು, ಆಮೇಲೆ ತೊಟ್ಲಲ್ಲಿ ಮಗುನ ಹಾಕಕ್ಕೆ ಹೇಳಿದರು. ಸೊ ನನ್ನ ಮಗಳನ್ನೇ ಹಾಕಿದ್ದೆ ನಾನು, ಹಾಗಾಗಿ ನಾನೇ ಹಿಡ್ಕೊಂಡಿದ್ದೆ. ಪ್ಲಸ್ ಅವಳು ತುಂಬ ಜೋರಾಗಿ ಅಳ್ತಾಯಿದ್ಲು. ಆಮೇಲೆ ಕಳಸ, ದೀಪ, ದೇವ್ರ ಫೋಟೋ, ಕೃಷಿಗೆ ಯೂಸ್ ಮಾಡುವಂಥ ಎಲ್ಲ ಉಪಕರಣಗಳನ್ನ ಅಂದರೆ ನೇಗಿಲು, ನಗ, ಕತ್ತಿ, ಒಣಕೆ ಇವೆಲ್ಲವೂ, ಸಣ್ಣೆ, ಮರ ಪ್ರತಿಯೊಂದನ್ನು
ತೊಗೊಂಡು ಒಂದು ಹಳ್ಳಿ ಮನೆಯಲ್ಲಿ ನಾವು ಏನೇನೆಲ್ಲ ಯೂಸ್ ಮಾಡ್ತೀವೋ ಪ್ರತಿಯೊಂದನ್ನು ಒಬ್ಬೊಬ್ಬರು ತೊಗೊಂಡು ದಾಟಬೇಕು. ಆ ಥರ ದಾಟಿದ್ರು. ಅದಾದಮೇಲೆ ಒಳಗಡೆ ಒಲೆ ಇಟ್ಟಿಗೆಯಿಂದ ನಾವು ಅದು ಮುಂಚೆನೇ ರೆಡಿ ಮಾಡಿದ್ವಲ್ಲ, ಆ ಇಟ್ಟಿಗೆ ಒಲೆಯಲ್ಲೇ ಬೆಂಕಿಯನ್ನು ಹಚ್ಚಿಬಿಟ್ಟು ಅದಕ್ಕೆ ಅದರಲ್ಲೇ ಹಾಲು ಉಗ್ಸೋದು. ಆಮೇಲೆ ಮನೆಗೆ ಯಾರಿರ್ತಾರೆ ಮನೇಲಿ ಮುಖ್ಯವಾಗಿ ಹೆಣ್ಮಕ್ಳು, ಸೊ ಅವ್ರ ಕೈಯಲ್ಲಿ ಎಲ್ಲ ಕಡೆ ಅರ್ಶಿನದಿಂದ ಅಂಗೈದು ಅಚ್ಚನ್ನು ಹಾಕ್ಸಿದ್ರು. ನಾರ್ಮಲಾಗಿ ಅದು ಎಲ್ಲರ ಮನೆಯಲ್ಲೂ ಹಾಕ್ಸ್ತಾರೆ. ಆಮೇಲೆ ಒಲೆಯನ್ನು ಪೂಜೆ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಲನ್ನು ಇಟ್ಟರು. ಸೊ ಹಾಲನ್ನು ಉಗ್ಸೋವಂಥ ಸಂಪ್ರದಾಯ ಗೃಹ ಪ್ರವೇಶದಲ್ಲಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಸೊ ಅದೇ ಥರ ಹಾಲನ್ನು ಉಗ್ಸಿದ್ರು. ಹಾಲು ಉಕ್ಕಾದ್ಮೇಲೆ ಅದಕ್ಕೆ ಅಕ್ಷತೆಯನ್ನು ಹಾಕಬೇಕಂತೆ. ಸೊ ಅಕ್ಷತೆನ ಹಾಕಿ ಎಲ್ಲರೂ ಕೈ ಮುಕ್ಕೊಂಡು ಆಮೇಲೆ ಅದಕ್ಕೆ ಸಕ್ಕರೆಯನ್ನು ಹಾಕಿ ಎಲ್ರಿಗೂ ಕೊಟ್ಟರು. ಇನ್ನು ಮಾರನೇ ದಿನ ಬೆಳಿಗ್ಗೆ ತುಳಸಿ ಪ್ರತಿಷ್ಠಾಪನೆ ಮತ್ತು ಸತ್ಯನಾರಾಯಣ ಪೂಜೆ ಇತ್ತು. ಆ್ಯಂಡ್ ನಾವು ಹೋಗೋಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗಿತ್ತು, ಎಲ್ಲ ಪೂಜೆ ಎಲ್ಲ ಮುಗಿದು ಹೋಗಿತ್ತು. ನಾವು ಮಕ್ಕಳಿರೋದ್ರಿಂದ ಪ್ಲಸ್ ನೈಟು ನಾವು ಹೋಗಿ ಲೇಟಾಗಿ ಬಂದಿದ್ದರಿಂದ ಬೆಳಿಗ್ಗೆ ಹೋಗೋದು ಲೇಟ್ ಆಗಿತ್ತು. ಸೊ ಅಲ್ಲಿ ಎಲ್ಲ ಪ್ರಸಾದನ ತಗೊಂಡು ಹಿರಿಯರಿಗೆ ಅಂತ ಎಡೆ ಇಟ್ಟಿದ್ರು. ಎಡೆಗೆ ಕೂಡ ಕೈ ಮುಕ್ಕೊಂಡು ರಾಮಸೇನೆಯ ಸಂಸ್ಥಾಪಕರಾದಂಥ ಶ್ರೀ ಪ್ರಮೋದ್ ಮುತಾಲಿಕ್ ಅವರು ಬಂದಿದ್ದರು. ಅವ್ರ ಜೊತೆ ಎಲ್ಲ ಫೋಟೋ ತಗೊಂಡು ಗಿಫ್ಟ್ ಕೊಟ್ಬಿಟ್ಟು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.